ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳು, ಅದರಲ್ಲಿ ಮುಖ್ಯವಾಗಿ ಈ ಮೇ ತಿಂಗಳ ಎಲ್ಲ ಪ್ರಮುಖವಾದಂತಹ ಈ ಪ್ರಚಲಿತ ವಿದ್ಯಮಾನಗಳ ಟಾಪಿಕ್ಸ್ಗಳನ್ನು PDF ನೋಟ್ಸ್ ರೂಪದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಈ ಎಲ್ಲ PDF ನೋಟ್ಸ್ಗಳನ್ನು ನೀವು ಈಸಿಯಾಗಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಸಂತಾಲ್ ಬುಡಕಟ್ಟು ಸಮುದಾಯದ ಕುರಿತಾಗಿ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಅವರು ಒಂದು ಕಾರ್ಯಕ್ರಮದಲ್ಲಿ ಅವರ ತ್ಯಾಗ ಮತ್ತು ಶೌರ್ಯದ ಕುರಿತಾಗಿ ಗೌರವವನ್ನು ಹೈಲೈಟ್ ಮಾಡಿದ್ರು ಅಥವಾ ಸೂಚಿಸಿದ್ರು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪರೀಕ್ಷೆಗಳಲ್ಲಿ ಈ ಸಂತಾಲ್ ಬುಡಕಟ್ಟು ಸಮುದಾಯ ಯಾವ ರಾಜ್ಯದಲ್ಲಿ ಆ ಜನರು ಸಮುದಾಯದವರು ವಾಸಿಸ್ತಾರೆ ಅಂತ ಪ್ರಶ್ನೆ ಬರ್ಬೋದು. ಸೊ ಈ ರೀತಿಯಾಗಿ ಸಾಕಷ್ಟು ಟ್ರೈಬಲ್ ಗ್ರೂಪ್ಸ್ಗಳ ಒಂದು ಲೊಕೇಶನ್ಸ್ಗಳನ್ನು ಎಕ್ಸಾಮ್ನಲ್ಲಿ ಮ್ಯಾಚ್ ದ ಫಾಲೋವಿಂಗ್ಸ್ಗಳಾಗಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಈ ಸಂತಾಲ್ ಬುಡಕಟ್ಟು ಸಮುದಾಯದ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗೋದ್ರಿಂದ ಈ ಮಾಹಿತಿಯನ್ನು ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನಮ್ಮ ಭಾರತದ ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ ಹೆಚ್ಚಿನ ಡೆನ್ಸಿಟಿಯಲ್ಲಿ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸ್ತಾ ಇರುವಂತಹ ಬುಡಕಟ್ಟು ಸಮುದಾಯದವರು ಸಂತಾಲ್ ಬುಡಕಟ್ಟು ಸಮುದಾಯ ಆಗಿ ಗುರುತಿಸಿಕೊಳ್ಳುತ್ತೆ. ದೇಶದಾದ್ಯಂತ ಈ ಗೋಂಡ್ ಮತ್ತು ಭೀಲ್ ಬುಡಕಟ್ಟು ಸಮುದಾಯಗಳ ಸಂಖ್ಯೆಯ ನಂತರ ಮೂರನೇ ಅತಿ ದೊಡ್ಡ ಸಂಖ್ಯೆಯ ಬುಡಕಟ್ಟು ಸಮುದಾಯ ಯಾವುದು ಅಂತಂದರೆ ಈ ಸಂತಾಲ್ ಬುಡಕಟ್ಟು ಸಮುದಾಯ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಗೋಂಡ್ ಮತ್ತು ಭೀಲ್ಗಳ ನಂತರ ಮೂರನೇ ಅತಿ ದೊಡ್ಡ ಬುಡಕಟ್ಟು ಸಮುದಾಯ ಈ ಸಂತಾಲ್ ಬುಡಕಟ್ಟು ಸಮುದಾಯ. ಸಾಮಾನ್ಯವಾಗಿ ಇವರನ್ನು ನಾವು ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಕಾಣಬಹುದಾಗಿದೆ. ನಮ್ಮ ಭಾರತದ ಎರಡನೇ ಮಹಿಳಾ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಕೂಡ ಒಡಿಶಾದ ಈ ಸಂತಾಲ್ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಮಹಿಳೆ ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. 2022ನೇ ಇಸ್ವಿಯಿಂದ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಂತಾಲ್ ಬುಡಕಟ್ಟು ಸಮುದಾಯದವರು ಸಾಮಾನ್ಯವಾಗಿ ಸಂತಾಲಿ, ಖೇರ್ವಾರಿ ಅನ್ನುವ ಉಪಭಾಷೆಗಳನ್ನು ಮತ್ತು ಮುಂಡಾ ಅನ್ನುವ ಈ ಆಸ್ಟ್ರೋ ಏಷ್ಯಾಟಿಕ್ ಭಾಷೆಯನ್ನು ಮಾತನಾಡ್ತಾರೆ. ಈ ಸಂತಾಲಿ ಸಮುದಾಯದವರು ಮಾತನಾಡುವಂತಹ ಈ ಸಂತಾಲಿ ಭಾಷೆಯನ್ನು ನಮ್ಮ ಭಾರತದ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲೂ ಕೂಡ ಅಧಿಕೃತ ಭಾಷೆಯಾಗಿ ಇನ್ಕ್ಲೂಡ್ ಮಾಡಲಾಗಿದೆ. ಮುಂಚೆ ಇವರು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಅಲೆಮಾರಿಯಾಗಿ ವಾಸಿಸ್ತಾ ಇದ್ದರು. ನಂತರ ಒಂದು ನಿರ್ದಿಷ್ಟವಾದಂತಹ ಪ್ರದೇಶಗಳಲ್ಲಿ ನೆಲೆಗೊಂಡು ತಮ್ಮ ಚಟುವಟಿಕೆಗಳನ್ನು ನಡೆಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಈ ಸಂತಾಲ್ ಬುಡಕಟ್ಟು ಸಮುದಾಯದವರು ನಮ್ಮ ಇತಿಹಾಸದಲ್ಲಿ ಹೊಂದಿರುವಂತಹ ಒಂದು ಇಂಪಾರ್ಟೆಂಟ್ ಆದಂಥ ವಿಷಯ ಏನು, ಮಹತ್ವ ಏನು ಅಂತ ಒಂದು ಸ್ಟೋರಿ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಭಾರತದಲ್ಲಿ ಈ ಬ್ರಿಟಿಷ್ ಸಾಮ್ರಾಜ್ಯದ ಅಧಿಕಾರ ನಡೆದಂತಹ ಸಂದರ್ಭದಲ್ಲಿ ಅಂದರೆ 1793ನೇ ಇಸ್ವಿಯಲ್ಲಿ ಪರ್ಮನೆಂಟ್ ಲ್ಯಾಂಡ್ ಸೆಟಲ್ಮೆಂಟ್ ರೂಲ್ಸನ್ನು ಬ್ರಿಟಿಷ್ ವಸಾಹತುಶಾಹಿಯವರಿಂದ ಜಾರಿಗೊಳಿಸಲಾಗುತ್ತೆ. ಶಾಶ್ವತ ಭೂ ವಸಾಹತು ಅನುಷ್ಠಾನ ಈ ಒಂದು ನಿಯಮದ ಅಡಿಯಲ್ಲಿ ಈ ರೈತರಾಗಿ ವಾಸಿಸ್ತಾ ಇದ್ದಂತಹ ಸಂತಾಲ್ ಬುಡಕಟ್ಟು ಸಮುದಾಯದವರು ತಾವು ಹೊಂದಿದ್ದಂತಹ ಭೂಮಿಯನ್ನು ಈ ಬ್ರಿಟಿಷರಿಂದ ಅಥವಾ ಈ ಅಧಿಕಾರಿಶಾಹಿ ವರ್ಗದವರಿಂದ ಕಬಳಿಸಲಾಗುತ್ತದೆ ಮತ್ತು ಆ ಒಂದು ಭೂಮಿಯ ಮೇಲೆ ಟ್ಯಾಕ್ಸನ್ನು ಕೂಡ ವಿಧಿಸಲಾಗುತ್ತೆ. ಸೊ ಈ ಒಂದು ಎನ್ಕ್ರೋಚ್ಮೆಂಟ್ನ ವಿರುದ್ಧವಾಗಿ ಬಂಡೆದ್ದಂತಹ ಭಾರತದ ಮೊದಲ ಬುಡಕಟ್ಟು ಸಮುದಾಯ ಯಾವುದು ಅಂತಂದರೆ ಸಂತಾಲ್ ಬುಡಕಟ್ಟು ಸಮುದಾಯ. ಮುಖ್ಯವಾಗಿ ಈ ಜಮೀನ್ದಾರಿ ಪದ್ಧತಿಯ ವಿರುದ್ಧವಾಗಿ ಹೋರಾಡಿದಂತಹ ಭಾರತದ ಮೊದಲ ಬುಡಕಟ್ಟು ಸಮುದಾಯ ಈ ಸಂತಾಲ್ ಬುಡಕಟ್ಟು ಸಮುದಾಯ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ಬಂಡಾಯವೆದ್ದಂತಹ ಒಂದು ಸಂದರ್ಭವನ್ನು ಇತಿಹಾಸದಲ್ಲಿ ಸಂತಾಲ್ ದಂಗೆ ಅಥವಾ ಸಂತಾಲ್ ರಿಬೆಲಿಯನ್ ಅಂತ ಕೂಡ ನಾವು ಗುರುತಿಸ್ತೇವೆ. 1855ನೇ ಇಸವಿಯಲ್ಲಿ ಈ ಸಂತಾಲ್ ಬುಡಕಟ್ಟು ಸಮುದಾಯದವರು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸೊ ಮುಖ್ಯವಾಗಿ ಈ ಸಂತಾಲ್ ಬುಡಕಟ್ಟು ಸಮುದಾಯದವರ ನೇತೃತ್ವವನ್ನು ವಹಿಸಿ ನಾಯಕರಾಗಿ
ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ವ್ಯಕ್ತಿ ಯಾರು ಅಂತಂದರೆ ಸಿದ್ದು ಮಾಂಜಿ ಮತ್ತು ಕನೋ ಮುರ್ಮು ಅನ್ನುವ ಈ ಇಬ್ಬರು ನಾಯಕರ ನೇತೃತ್ವದಲ್ಲಿ ಸಂತಾಲ್ ದಂಗೆ ನಡೆಯುತ್ತದೆ 1855 ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನಂತರ 1855ರಿಂದ 1857ರವರೆಗೆ ಬ್ರಿಟಿಷರಿಂದ ತಮ್ಮ ಪ್ರಬಲವಾದಂತಹ ಸೈನ್ಯದ ಸಹಾಯದಿಂದ ಈ ಸಂತಾಲ್ ದಂಗೆಯನ್ನು ಶಾಂತಗೊಳಿಸಲಾಗುತ್ತೆ. ಈ ಒಂದು ಹೋರಾಟದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಸಂತಾಲ್ ಬುಡಕಟ್ಟು ಸಮುದಾಯದವರು ಸಾವನ್ನು ಅಪ್ತಾರೆ. ನಂತರ ಈ ಸಂತಾಲ್ ಬುಡಕಟ್ಟು ಸಮುದಾಯ ಮತ್ತು ಇತರ ಟ್ರೈಬಲ್ ಗ್ರೂಪ್ಸ್ಗಳ ಒಂದು ಅಪ್ರೈಸಿಂಗ್ನಿಂದ ಅಥವಾ ಆ ದಂಗೆಯಿಂದ ಎಚ್ಚೆತ್ತಂತಹ ಈ ಬ್ರಿಟಿಷ್ ಸಾಮ್ರಾಜ್ಯ ಏನು ಮಾಡುತ್ತೆ ಅಂತಂದರೆ ಮುಂದೆ 1876ನೇ ಇಸವಿಯಲ್ಲಿ ಸಂತಾಲ್ ಪರಗಣ ಟೆನೆನ್ಸಿ ಆ್ಯಕ್ಟ್ ಅನ್ನುವ ಕಾಯ್ದೆಯನ್ನು ಜಾರಿಗೊಳಿಸುತ್ತೆ. ಇದರ ಮೂಲಕ ಬ್ರಿಟಿಷ್ ಅಧಿಕಾರಿಗಳಿಂದ ಆಕ್ರಮಿಸಲಾದಂತಹ ಈ ಬುಡಕಟ್ಟು ಸಮುದಾಯದವರ ಪ್ರದೇಶವನ್ನು ಬಿಟ್ಟುಕೊಡಲಾಗುತ್ತದೆ. ಸೊ ಈ ರೀತಿಯಾಗಿ ಬ್ರಿಟಿಷರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿ ಅವರ ಕಾಯ್ದೆಯನ್ನು ಬದಲಾಯಿಸಿಕೊಳ್ಳುವಂತೆ ಅನಿವಾರ್ಯತೆಯನ್ನು ಸೃಷ್ಟಿಸಿದಂತಹ ಪ್ರಬಲ ಈ ಸಂತಾಲ್ ಬುಡಕಟ್ಟು ಸಮುದಾಯದ ದಂಗೆಗಳಲ್ಲಿ ಪ್ರಮುಖವಾಗಿ ಸಿದ್ದು ಮಾಂಜಿ ಮತ್ತು ಕನ್ಹು ಮುರ್ಮು ಅವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, 1855ನೇ ಇಸವಿಯಲ್ಲಿ ಸಂತಾಲ್ ದಂಗೆ ಏರ್ಪಟ್ಟಿತ್ತು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇದೇ ಒಂದು ಕಾರಣಕ್ಕಾಗಿ ಈ ಸಂತಾಲ್ ಬುಡಕಟ್ಟು ಸಮುದಾಯದವರ ಶೌರ್ಯವನ್ನು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಅವರಿಂದ ಗೌರವವನ್ನು ಸೂಚಿಸಲಾಯಿತು ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಜಮೀನ್ದಾರಿ ಪದ್ಧತಿಯ ವಿರುದ್ಧ ಈ ಒಂದು ಬುಡಕಟ್ಟು ಸಮುದಾಯದವರ ನೇತೃತ್ವವನ್ನು ಸಿದ್ದು ಮಾಂಜಿ ಮತ್ತು ಕನೋ ಮುರ್ಮು ಅವರು ವಹಿಸಿರ್ತಾರೆ. ಇವರು ಮುಖ್ಯವಾಗಿ ಈ ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ ಅಥವಾ ಜಾರ್ಖಂಡ್ನಲ್ಲಿ ತಮ್ಮ ಲೊಕೇಶನನ್ನು ಹೊಂದಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ಕಳೆದ ಸೆಷನ್ನಲ್ಲಿ ಈ ಫಾರ್ಮರ್ಸ್ ಡಿಸ್ಟ್ರೆಸ್ ಇಂಡೆಕ್ಸ್ ಅಥವಾ ರೈತರ ಸಂಕಷ್ಟ ಸೂಚ್ಯಂಕವನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಪ್ರಕಟಿಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, CRIDA ಅಥವಾ ಆಪ್ಷನ್ 4 ICAR ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ ಅನ್ನುವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಈ CRIDA ಅನ್ನುವ ಸಂಸ್ಥೆಯ ಮೂಲಕ ಈ ರೈತರ ಸಂಕಷ್ಟ ಸೂಚ್ಯಂಕ ಫಾರ್ಮರ್ಸ್ ಡಿಸ್ಟ್ರೆಸ್ ಇಂಡೆಕ್ಸ್ ಅನ್ನುವ ಈ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಇದರ ಫುಲ್ ಫಾರ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ CRIDA ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಡ್ರೈ ಲ್ಯಾಂಡ್ ಅಗ್ರಿಕಲ್ಚರ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. ಅಂದರೆ ಮುಖ್ಯವಾಗಿ ಈ ಒಣ ಭೂಮಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಸಂಶೋಧನೆಯನ್ನು ನಡೆಸುವಂತಹ ಸಂಸ್ಥೆ CRIDA ಅನ್ನುವ ಸಂಸ್ಥೆಯಾಗಿದೆ. 2022ನೇ ಇಸವಿಯಿಂದ ಈ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ ಅನ್ನುವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಸ್ಥೆ ಈ ಕ್ರೀಡಾ ಅನ್ನುವ ಸಂಸ್ಥೆ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಮುಖ್ಯವಾಗಿ ಈ ರೈತರು ಮತ್ತು ಕೃಷಿ ವ್ಯವಸ್ಥೆ ಭಾರತದಲ್ಲಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳಾದಂತಹ ಈ ಆತ್ಮಹತ್ಯೆ ಆಗಿರ್ಬೋದು, ರೈತರ ಸಾಲ ಮರುಪಾವತಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಾಗಿರ್ಬೋದು, ಮತ್ತು ಕೃಷಿಯ ಸಂದರ್ಭದಲ್ಲಿ ಕೀಟಗಳ ದಾಳಿ ಆಗಿರ್ಬೋದು, ಬರದ ಸಂದರ್ಭಗಳು ಆಗಿರ್ಬೋದು, ಪ್ರವಾಹ ಪರಿಸ್ಥಿತಿಗಳು, ವಲಸೆ, ಈ ರೀತಿಯಾದಂತಹ ರೈತರು ಮತ್ತು ಕೃಷಿ ವ್ಯವಸ್ಥೆ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಪರಿಗಣಿಸುವುದರ ಮೂಲಕ ವಾರ್ಷಿಕವಾಗಿ ಈ CRIDA ಅನ್ನುವ ಸಂಸ್ಥೆಯ ಮೂಲಕ ಫಾರ್ಮರ್ಸ್ ಡಿಸ್ಟ್ರೆಸ್ ಇಂಡೆಕ್ಸ್ ಅನ್ನುವ ಈ ಒಂದು ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ನೋಟ್ ಮಾಡಿ ಇಟ್ಕೊಳ್ಳಿ. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಮತ್ತು ನಿಮ್ಮ ಸಜೆಷನ್ಸ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಈ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಬಗ್ಗೆ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇವೆ. ಇಂಡಿಯನ್ ಎಕನಾಮಿಗೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಆಗುತ್ತೆ ಮನಿ ಲಾಂಡ್ರಿಂಗ್. ಸೊ ಈ ಮನಿ ಲಾಂಡ್ರಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ನಮ್ಮ ಭಾರತದ ಸಂಸತ್ತಿನಿಂದ ಈ ಕೆಳಗಿನ ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಅಥವಾ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಇದೆ. ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಆಪ್ಷನ್ ಎ ಅಥವಾ ಆಪ್ಷನ್ 1 1999ನೇ ಇಸ್ವಿ, ಆಪ್ಷನ್ 2 2002,
ಆಪ್ಷನ್ 3 2005 ಅಥವಾ ಆಪ್ಷನ್ 4 2009 ಅಂತ ನೀಡಲಾಗಿದೆ. ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಜಾರಿಗೊಂಡಂತಹ ವರ್ಷ ಯಾವುದು ಅಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಆರ್ಟಿಕಲ್ INS ರಣವೀರ್ ಅನ್ನುವ ಈ ಒಂದು ಯುದ್ಧ ನೌಕೆಯ ಕುರಿತಾದಂತಹ ಮಾಹಿತಿಯಾಗಿದೆ. ಈ ರಜಪೂತ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಗೈಡೆಡ್ ಮಿಸೈಲ್ಸ್ ಅಂತ ಈ ಒಂದು ಟೆಕ್ನಾಲಜಿ, ಕನ್ನಡದಲ್ಲಿ ಮಾರ್ಗದರ್ಶಿ ಕ್ಷಿಪಣಿ ಅಂತ ಕರೀತಾರೆ. ಅಂದರೆ ಈ ಶತ್ರು ಸೈನ್ಯದಿಂದ ಹಡಗುಗಳ ಮೂಲಕ ಈ ಒಂದು ಗೈಡೆಡ್ ಮಿಸೈಲನ್ನು ಲಾಂಚ್ ಮಾಡಲಾಗುತ್ತೆ. ಸೊ ಗೈಡೆಡ್ ಮಿಸೈಲ್ನ ಮುಖ್ಯ ಒಂದು ಅಡ್ವಾಂಟೇಜಿಯಸ್ ಟೆಕ್ನಾಲಜಿ ಏನು ಅಂತಂದರೆ, ಒಂದು ಬಾರಿ ಈ ಒಂದು ಮಿಸೈಲನ್ನು ಅಥವಾ ಕ್ಷಿಪಣಿಯನ್ನು ಲಾಂಚ್ ಮಾಡಿದರೆ ಅದರ ಡೈರೆಕ್ಷನ್ ಮತ್ತು ಅದರ ವೇಗವನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಇದೇ ಒಂದು ಲಾಂಚ್ ಮಾಡಲಾದಂತಹ ಸ್ಥಳದಿಂದ ಮ್ಯಾನಿಪ್ಯುಲೇಟ್ ಮಾಡುವಂತಹ ಒಂದು ಕಂಟ್ರೋಲನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಸೊ ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡಂತಹ ಕ್ಷಿಪಣಿಗಳನ್ನು ಗೈಡೆಡ್ ಮಿಸೈಲ್ಸ್ ಅಂತ ಕರೀತಾರೆ. ಸೊ ಈ ಗೈಡೆಡ್ ಮಿಸೈಲ್ಸ್ಗಳು ನಮ್ಮ ಭಾರತದ ಪ್ರದೇಶಕ್ಕೆ ಎಂಟ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿಯೇ ಈ ಒಂದು ಗೈಡೆಡ್ ಮಿಸೈಲನ್ನು ಡೆಸ್ಟ್ರಾಯ್ ಮಾಡುವಂತಹ, ವಿಧ್ವಂಸ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಭಾರತದ ಈ INS ರಣವೀರ್ ಅನ್ನುವ ಹಡಗು ಹೊಂದಿದೆ. ಆ ರೀತಿಯಾದಂತಹ ತಂತ್ರಜ್ಞಾನವನ್ನು ಈ INS ರಣವೀರ್ ಅನ್ನುವ ಈ ಯುದ್ಧ ನೌಕೆಯಲ್ಲಿ ಅಳವಡಿಸಲಾಗಿದೆ. ಸೊ ಇದ ಒಂದು ಕಾರಣಕ್ಕಾಗಿ ಇದನ್ನು ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ವೆಸೆಲ್ ಅಂತ ಕೂಡ ಕರೀತಾರೆ. ಇದು ಸಾಮಾನ್ಯವಾಗಿ ಯುದ್ಧ ನೌಕೆ ಅಂತ ನೀವು ಗುರುತಿಸಿದ್ರು ಸಹ ಇದರ ವಿಶೇಷತೆ ಏನು ಅಂತಂದರೆ, ವೈರಿ ಪಕ್ಷದಿಂದ ಲಾಂಚ್ ಮಾಡಲಾದಂತಹ ಗೈಡೆಡ್ ಮಿಸೈಲ್ ಅಥವಾ ಮಾರ್ಗದರ್ಶಿ ಕ್ಷಿಪಣಿಗಳನ್ನು ಅದೇ ಸ್ಥಳದಲ್ಲಿ ಡೆಸ್ಟ್ರಾಯ್ ಮಾಡಬಲ್ಲಂತಹ ಸಾಮರ್ಥ್ಯವನ್ನು, ತಂತ್ರಜ್ಞಾನವನ್ನು ಅಳವಡಿಸಲಾದಂತಹ ಒಂದು ಯುದ್ಧ ನೌಕೆಯಾಗಿ INS ರಣವೀರ್ ಗುರುತಿಸಿಕೊಳ್ಳುತ್ತದೆ. ಇದನ್ನು 1986ನೇ ಇಸವಿ ಅಕ್ಟೋಬರ್ 28ನೇ ತಾರೀಕಿನಂದು ನಮ್ಮ ಭಾರತೀಯ ನೌಕಾಪಡೆಯ ಈಸ್ಟರ್ನ್ ಫ್ಲೀಟ್ನ ಈ ಪೂರ್ವ ನೌಕಾ ಕಮಾಂಡ್ನಲ್ಲಿ ಡೆಪ್ಲಾಯ್ ಮಾಡಲಾಗಿತ್ತು. ಸೊ ಈಗ ಪ್ರತಿ ವರ್ಷ ಅಥವಾ ರೆಗ್ಯುಲರ್ ಆಗಿ ಬಾಂಗ್ಲಾದೇಶದೊಂದಿಗೆ ಎಂಗೇಜ್ಮೆಂಟ್ ಮಾಡುವಂತಹ ಉದ್ದೇಶದಿಂದ ಈ INS ರಣವೀರ್ ಅನ್ನುವ ಯುದ್ಧ ನೌಕೆಯನ್ನು ಬಳಸಲಾಗುತ್ತೆ. ಸೊ ಇದೇ ಒಂದು ಉದ್ದೇಶದಿಂದ ಇತ್ತೀಚೆಗೆ ಈ INS ರಣವೀರ್ ಬಾಂಗ್ಲಾದೇಶದ ಚೆಟ್ಟೋ ಅನ್ನುವ ಗ್ರಾಮಕ್ಕೆ ಭೇಟಿ ನೀಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ INS ರಣವೀರ್. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಈ ಮಾರ್ಗದರ್ಶಿ ಕ್ಷಿಪಣಿಗಳನ್ನು ಅದೇ ಸ್ಥಳದಲ್ಲಿ ಡೆಸ್ಟ್ರಾಯ್ ಮಾಡಬಲ್ಲಂತಹ, ವಿಧ್ವಂಸ ಮಾಡಬಲ್ಲಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು, ಸೆನ್ಸಾರ್ಸ್ಗಳನ್ನು ಅಳವಡಿಸಲಾದಂತಹ ಒಂದು ಯುದ್ಧ ನೌಕೆಯಾಗಿ INS ರಣವೀರನ್ನು ನಾವು ಗುರುತಿಸಬಹುದಾಗಿದೆ. ಇದು ರಜಪೂತ್ ಕ್ಯಾಟಗರಿಯಲ್ಲಿ ನಿರ್ಮಾಣ ಮಾಡಲಾದಂತಹ 5 ಯುದ್ಧ ನೌಕೆಗಳಲ್ಲಿ 4ನೆಯ ಯುದ್ಧ ನೌಕೆಯಾಗಿ ಗುರುತಿಸಿಕೊಳ್ಳುತ್ತೆ. 1986ನೇ ಇಸವಿಯಲ್ಲಿ 1986ನಲ್ಲಿ ಇದನ್ನು ಡೆಪ್ಲಾಯ್ ಮಾಡಲಾಗುತ್ತೆ ಭಾರತೀಯ ನೌಕಾಪಡೆಗೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಈ ಬಾಂಗ್ಲಾದೇಶದೊಂದಿಗೆ ಉತ್ತಮ ಬಾಂಧವ್ಯವನ್ನು ಅಭಿವೃದ್ಧಿಪಡಿಸುವಂತಹ ಉದ್ದೇಶದಿಂದ ಭಾರತದ ನೌಕಾಪಡೆಗಳಿಂದ ಸಾಕಷ್ಟು ಎಂಗೇಜ್ಮೆಂಟ್ಸ್ಗಳನ್ನು ನಡೆಸಲಾಗ್ತಾ ಇರುತ್ತೆ. ಮುಖ್ಯವಾಗಿ ಈ ಮರಿಟೈಮ್ ಪಾರ್ಟ್ನರ್ಶಿಪ್ ಎಕ್ಸಸೈಸ್ MPX ಆಗಿರ್ಬೋದು ಅಥವಾ PASEX ಅನ್ನುವ ಈ ಒಂದು ನೌಕಾ ಯುದ್ಧ ವ್ಯಾಯಾಮ ಆಗಿರ್ಬೋದು. ಈ ರೀತಿಯಾದಂತಹ ಆಪರೇಷನ್ಸ್ಗಳಲ್ಲಿ ಅಥವಾ ಡ್ರಿಲ್ಸ್ಗಳಲ್ಲಿ, ಎಕ್ಸಸೈಸಸ್ಗಳಲ್ಲಿ INS ರಣವೀರನ್ನು, ಈ ಒಂದು ಯುದ್ಧ ನೌಕೆಯನ್ನು ಬಳಸಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಖ್ಯವಾಗಿ ಈ ಪೂರ್ವ ಭಾಗದಲ್ಲಿರುವಂತಹ ಬಾಂಗ್ಲಾದೇಶದ ಸೆಕ್ಯುರಿಟಿ ಪಾರ್ಟ್ನರ್ಶಿಪ್ ಎಸ್ಟಾಬ್ಲಿಷ್ ಮಾಡುವಂತಹ ಉದ್ದೇಶದಿಂದ ಈ INS ರಣವೀರ್ 1986ರಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇದರ ವಿಶೇಷತೆಯನ್ನು ಕೂಡ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಪಲಾಮು ಹುಲಿ ಸಂರಕ್ಷಿತ ಪ್ರದೇಶ, ಪಲಾಮು ಟೈಗರ್ ರಿಸರ್ವ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಹುಲಿಗಳು ಒಂದು ಹುಲಿ ಸಂರಕ್ಷಿತ ಪ್ರದೇಶದಿಂದ ಇನ್ನೊಂದು ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ವಲಸೆ ಹೋಗ್ತಾ ಇರುತ್ತೆ. ಟೈಗರ್ ರಿಸರ್ವ್ 2 ಸೊ ವಲಸೆ ಹೋಗ್ತಾ ಇರುತ್ತೆ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಇತ್ತೀಚೆಗೆ ಈ ಜಾರ್ಖಂಡ್ನಲ್ಲಿರುವಂತಹ ಪಲಾಮು ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಇನ್ನೊಂದು ಹುಲಿ ಸಂರಕ್ಷಿತ ಪ್ರದೇಶದಿಂದ ಸುಮಾರು 4 ಹುಲಿಗಳು
ವಲಸೆ ಬಂದಿರುವಂತಹ ಒಂದು ಮಾಹಿತಿಯನ್ನು ರೆಕಾರ್ಡ್ ಮಾಡಲಾಗಿದೆ. ಸೊ ಈ 4 ಹುಲಿಗಳು ಪರಸ್ಪರ ಕಚ್ಚಾಡಿಕೊಂಡು ಸಾಯುವಂತಹ ಪರಿಸ್ಥಿತಿಯನ್ನು ತಡೆಯುವಂತಹ ಉದ್ದೇಶದಿಂದ ಈ 4 ಹುಲಿಗಳನ್ನು ಕೂಡ ಬೇರೆ ಬೇರೆ ಟೈಗರ್ ರಿಸರ್ವ್ಸ್ಗಳಿಗೆ ಸ್ಥಳಾಂತರಿಸುವಂತಹ ಅಥವಾ ಶಿಫ್ಟ್ ಮಾಡುವಂತಹ ಒಂದು ಪ್ರಯತ್ನಗಳು ನಡೀತಾ ಇವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಪಲಾಮು ಟೈಗರ್ ರಿಸರ್ವ್ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ಮುಖ್ಯವಾಗಿ ಈ ಪಲಾಮು ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಪ್ರಶ್ನೆ ಏನಾದರೂ ಬಂದರೆ ಸರಿಯಾದಂಥ ಉತ್ತರ ಏನಾಗುತ್ತೆ ಅಂತಂದರೆ ಜಾರ್ಖಂಡ್ ರಾಜ್ಯದ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಈ ಪಲಾಮು ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಅದೇ ರೀತಿಯಾಗಿ ಈ ಬೆಟ್ಲಾ ನ್ಯಾಷನಲ್ ಪಾರ್ಕ್ನ ಒಂದು ಭಾಗವಾಗಿ ಕೂಡ ಈ ಪಲಾಮು ಟೈಗರ್ ರಿಸರ್ವ್ ಗುರುತಿಸಿಕೊಳ್ಳುತ್ತದೆ. ಸಾಕಷ್ಟು ವೈವಿಧ್ಯಮಯವಾದಂತಹ ಸಸ್ಯ ಮತ್ತು ಪ್ರಾಣಿ ವರ್ಗಗಳನ್ನು ಹೊಂದಿರುವಂತಹ ಈ ಪಲಾಮು ಟೈಗರ್ ರಿಸರ್ವನ್ನು 1973ರಲ್ಲಿ ಪ್ರಾರಂಭ ಮಾಡಲಾದಂತಹ ಪ್ರಾಜೆಕ್ಟ್ ಟೈಗರ್ ಅನ್ನುವ ಈ ಒಂದು ಕಾರ್ಯಾಚರಣೆಯ ಅಡಿಯಲ್ಲಿ ಟೈಗರ್ ರಿಸರ್ವ್ ಅಂತ ಗುರುತಿಸಲಾದಂತಹ 9 ಹುಲಿ ಮೀಸಲು ಪ್ರದೇಶಗಳಲ್ಲಿ ಒಂದು ಅಂತ ಈ ಪಲಾಮು ಟೈಗರ್ ರಿಸರ್ವನ್ನು ಗುರುತಿಸಲಾಗುತ್ತೆ. ಇದು ಇರುವುದು ಎಲ್ಲಿ? ಜಾರ್ಖಂಡ್ ರಾಜ್ಯದಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ 1932ನೇ ಇಸವಿಯ ಹಿಂದೆ ಈ JW ನಿಕೋಲ್ಸನ್ ಅವರ ಮೇಲ್ವಿಚಾರಣೆಯಲ್ಲಿ ಈ ಪಲಾಮು ಪ್ರದೇಶದಲ್ಲಿ ಏನು ಮಾಡುತ್ತಾರೆ ಅಂತಂದರೆ ಹುಲಿ ಗಣತಿಯನ್ನು ನಡೆಸಲಾಗುತ್ತೆ. ಪಗ್ಮಾರ್ಕ್ ಕೌಂಟಿಂಗ್ ಅಂತ ಇದನ್ನು ಗುರುತಿಸಲಾಗ್ತಾ ಇರುತ್ತೆ. ಸೊ ಇದು ವಿಶ್ವದ ಮೊದಲ ಮೀಸಲು ಪ್ರದೇಶದಲ್ಲಿ ಹುಲಿ ಗಣತಿಯಾಗಿದೆ ಅಂತ ನಾವು ಗುರುತಿಸಬಹುದಾಗಿದೆ. ಎಲ್ಲಿ ಅಂತಂದರೆ ಜಾರ್ಖಂಡ್ ರಾಜ್ಯದಲ್ಲಿರುವಂತಹ ಈ ಪಲಾಮು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ. ಸೊ ಇಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವುವು ಅಂತಂದರೆ ಕೋಯಲ್, ಔರಂಗ್, ಬುರ್ಹಾ ಅನ್ನುವ ಪ್ರಮುಖ ನದಿಗಳು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕ ಹರಿಯುತ್ತವೆ. ಅಷ್ಟೇ ಅಲ್ಲದೆ ಸಾಕಷ್ಟು ರಿಸೋರ್ಸಸ್ಗಳನ್ನು ಅಥವಾ ಸಂಪನ್ಮೂಲಗಳನ್ನು ಕೂಡ ಹೊಂದಿರುವಂತಹ ಈ ಪಲಾಮು ಟೈಗರ್ ರಿಸರ್ವ್ನಲ್ಲಿ ಕಲ್ಲಿದ್ದಲು ಮತ್ತು ಬಾಕ್ಸೈಟ್ನ ನಿಕ್ಷೇಪಗಳನ್ನು ನಾವು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಉತ್ತರ ಉಷ್ಣವಲಯದ ಎಲೆ ಉದುರುವಂತಹ ಕಾಡುಗಳು, ಸಾಲ್ ಫಾರೆಸ್ಟ್ಗಳನ್ನು ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಮಾಯ್ಸ್ಟ್ ಡೆಸಿಡ್ಯೂಯಸ್ ಫಾರೆಸ್ಟ್ ಅಥವಾ ತೇವಾಂಶವುಳ್ಳ ಎಲೆ ಉದುರುವ ಕಾಡುಗಳಲ್ಲಿ ಬೆಳೆಯುವಂತಹ ಸಣ್ಣ ಸಣ್ಣ ಮರಗಳ ಪ್ಯಾಚಸ್ಗಳನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ಇನ್ನು ಫಾನಾದ ಡೈವರ್ಸಿಟಿ ಬಗ್ಗೆ ನೋಡೋದಾದರೆ ಇಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಕೀಸ್ಟೋನ್ ಪ್ರಜಾತಿಗಳನ್ನು ನಾವು ಕಾಣ್ಬೋದು. ಅವುಗಳಲ್ಲಿ ಏಷ್ಯಾಟಿಕ್ ಆನೆ, ಹುಲಿ, ಚಿರತೆ, ಬೂದುತೋಳ, ಗ್ರೇ ವುಲ್ಫ್ ಅಂತ ಕರೀತಾರೆ, ಕಾಡು ನಾಯಿ, ಗೌರ್ ಅನ್ನುವ ಈ ಕಾಡೆಮ್ಮೆ ಅಥವಾ ಕಾಡು ಕೋಣ, ಸೋಮಾರಿ ಕರಡಿ ಅಥವಾ ಸ್ಲಾತ್ ಬೇರ್ ಆಗಿರ್ಬೋದು, 4 ಕೊಂಬಿನ ಚಿಗರೆ ಅಥವಾ ಜಿಂಕೆ ಆಗಿರ್ಬೋದು. ಈ ರೀತಿಯಾದಂತಹ ಸಾಕಷ್ಟು ವೈವಿಧ್ಯಮಯವಾದಂತಹ ಕೀಸ್ಟೋನ್ ಸ್ಪೀಸೀಸ್ಗಳನ್ನು ಈ ಪಲಾಮು ಟೈಗರ್ ರಿಸರ್ವ್ನಲ್ಲಿ ನಾವು ಕಾಣ್ಬೋದು. ಇದು ಎಲ್ಲಿದೆ ಅಂತಂದರೆ ಜಾರ್ಖಂಡ್ ರಾಜ್ಯದಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ನೋಟ್ ಮಾಡಿಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರಿವಿಷನ್ ಪ್ರಶ್ನೆಗಳು ಏನು ಅಂತ ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ, INS ರಣವೀರ್ ಅನ್ನೋದು ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದು ಒಂದು ಡ್ಯಾಶ್ ಅಂತ ಪ್ರಶ್ನೆ ಇದೆ. ಇದು ಏನು ಅಂತ ಗುರುತಿಸಬೇಕು. ಆಪ್ಷನ್ 1 ಜಲಾಂತರ್ಗಾಮಿ, ಆಪ್ಷನ್ 2 ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕ ಹಡಗು, ಆಪ್ಷನ್ 3 ವಿಮಾನವಾಹಕ ನೌಕೆ ಏರ್ಕ್ರಾಫ್ಟ್ ಕ್ಯಾರಿಯರ್, ಆಪ್ಷನ್ 4 ಯುದ್ಧ ನೌಕೆ ಅಥವಾ ವಾರ್ಶಿಪ್ ಅಂತ ನೀಡಲಾಗಿದೆ. ಸೊ ಜನರಲಿಸ್ಟಿಕ್ ಆಗಿ INS ರಣವೀರ್ ಇದು ಒಂದು ಯುದ್ಧ ನೌಕೆ ಆಗಿದ್ದರೂ ಸಹ ಸ್ಪೆಸಿಫಿಕ್ ಆದಂಥ ಆನ್ಸರನ್ನು ಆಪ್ಷನ್ಸ್ಗಳಲ್ಲಿ ನೀಡಲಾಗಿದೆ. ಇದು ಒಂದು ಮಾರ್ಗದರ್ಶಿ ಕ್ಷಿಪಣಿ ವಿರೋಧಿ ಅಥವಾ ವಿಧ್ವಂಸಕ ಹಡಗಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಅಂದರೆ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ವೆಸೆಲ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಈ ಶತ್ರು ಪಕ್ಷದಿಂದ ಲಾಂಚ್ ಮಾಡಲಾದಂತಹ ಈ ಮಾರ್ಗದರ್ಶಿ ಕ್ಷಿಪಣಿಗಳನ್ನು ಅದೇ ಸ್ಥಳದಲ್ಲಿ ವಿಧ್ವಂಸ ಮಾಡುವಂತಹ ತಂತ್ರಜ್ಞಾನವನ್ನು, ಸೆನ್ಸಾರ್ಸ್ಗಳನ್ನು ಒಳಗೊಂಡಿರುವಂತಹ ಒಂದು ದೊಡ್ಡ ಹಡಗು ಯಾವುದು ಅಂತಂದರೆ INS ರಣವೀರ್ ಆಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. 1986ನೇ ಇಸವಿಯಲ್ಲಿ ಇದನ್ನು ಭಾರತದ ಪೂರ್ವ ನೌಕಾ ಕಮಾಂಡ್ನ ಅಧೀನದಲ್ಲಿ ನಿಯೋಜನೆ ಮಾಡಲಾಗಿತ್ತು. ರಜಪೂತ್ ಕ್ಯಾಟಗರಿಯ 4ನೇ
ಯುದ್ಧ ವಿಮಾನ ಇದು ಅಂತ ಗುರುತಿಸ್ಬೋದು. ಇಮೇಜ್ನಲ್ಲಿ ನೋಡ್ಬೋದು. ದೈತ್ಯವಾಗಿರುವಂತಹ ಈ ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕ ಹಡಗು ಅಂತ INS ರಣವೀರನ್ನು ನಾವು ಗುರುತಿಸ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದಲ್ಲಿ ಈ ಜಮೀನ್ದಾರಿ ಪದ್ಧತಿಯ ವಿರುದ್ಧ ದಂಗೆ ಎದ್ದಂತಹ ಸಂದರ್ಭ, ಸಂತಾಲ್ ದಂಗೆ ನಡೆದಂತಹ ವರ್ಷ ಯಾವುದು ಅಂತ ಗುರುತಿಸಬೇಕು. ಸೊ ಇತಿಹಾಸಕ್ಕೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಕ್ವಶನ್ ಇದು. ಆಪ್ಷನ್ 1 1855, ಆಪ್ಷನ್ 2 1868, ಆಪ್ಷನ್ 3 1883 ಅಥವಾ ಆಪ್ಷನ್ 4 1902 ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. 1855ನೇ ಇಸವಿಯಲ್ಲಿ ಬ್ರಿಟಿಷರ ವಿರುದ್ಧ ಈ ಸಂತಾಲ್ ದಂಗೆಯನ್ನು ನಡೆಸಲಾಗಿತ್ತು. ಮುಖ್ಯವಾಗಿ ಸಂತಾಲ್ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಸಿಧು ಮಾಂಜಿ ಮತ್ತು ಕನ್ನು ಮುರ್ಮು ಅನ್ನುವ ಈ ಇಬ್ಬರು ನಾಯಕರ ನೇತೃತ್ವದಲ್ಲಿ ನಡೆದಂತಹ ದಂಗೆ ಸಂತಾಲ್ ದಂಗೆ 1855 ಈಸ್ ರೈಟ್ ಆನ್ಸರ್. 1793ರ ಈ ಪರ್ಮನೆಂಟ್ ಲ್ಯಾಂಡ್ ಸೆಟಲ್ಮೆಂಟ್ ರೂಲ್ನ ವಿರುದ್ಧವಾಗಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಅಧಿಕಾರಿಗಳು ಆಕ್ರಮಿಸಿದಂತಹ ಮತ್ತು ಕಂದಾಯವನ್ನು ವಿಧಿಸಿದಂತಹ ತಮ್ಮ ಭೂಮಿಯನ್ನು ಸಂರಕ್ಷಣೆ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಈ ಸಂತಾಲ್ ದಂಗೆ ನಡೆದಿತ್ತು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಪಲಾಮು ಹುಲಿ ಸಂರಕ್ಷಿತ ಪ್ರದೇಶ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಮಧ್ಯಪ್ರದೇಶ್, ಆಪ್ಷನ್ 2 ಉತ್ತರಾಖಂಡ್, ಆಪ್ಷನ್ 3 ಜಾರ್ಖಂಡ್ ಅಥವಾ ಆಪ್ಷನ್ 4 ಛತ್ತೀಸ್ಗಢ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಜಾರ್ಖಂಡ್ ರಾಜ್ಯದಲ್ಲಿ ಪಲಾಮು ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಜಾರ್ಖಂಡ್ನ ಈ ಪಲಾಮು ಹುಲಿ ಸಂರಕ್ಷಿತ ಪ್ರದೇಶಕ್ಕೆ 4 ಹುಲಿಗಳು ವಲಸೆ ಬಂದಿದ್ದು ಅವುಗಳನ್ನು ಮತ್ತೆ ಸ್ಥಳಾಂತರಿಸುವಂತಹ ಪ್ರಯತ್ನಗಳು ನಡೀತಾ ಇವೆ ಅಂತ ನ್ಯೂಸ್ನಲ್ಲಿ ಈ ಪಲಾಮು ಟೈಗರ್ ರಿಸರ್ವ್ ಬಂದಿತ್ತು. ಸೊ ಇದು ಎಲ್ಲಿ ಇದೆ ಅಂತಂದರೆ ಜಾರ್ಖಂಡ್ನ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಲೊಕೇಟ್ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನಾವು ಮೇ ತಿಂಗಳಲ್ಲಿ ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಡಿಸ್ಕಷನನ್ನು ಅಥವಾ ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡಲಾಗ್ತಾ ಇದೆ. ಈ ಎಲ್ಲ ರಿವಿಷನ್ ವೀಡಿಯೋಸ್ಗಳನ್ನು ಕೂಡ ರಿವಿಷನ್ ಅನ್ನುವ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೀವು ನೋಡ್ಕೋಬೋದು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಟ್ಸ್ಗಳನ್ನು ನೀವು ಟೆಲಿಗ್ರಾಮ್ ಚಾನಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.